ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಅಚಿಂತ್ಯ ಮೇಲೆ ಕೂಗಾಡ್ತೀನಿ. ನನ್ನ ಮಾತಿನ ಅರ್ಥ ಹಾಗಲ್ಲ. ಇನ್ ಹೇಗೆ ಛಾಯಾ? ಇತ್ಯರ್ಥ ಆಗ್ಲಿ ಬಿಡು. ನೋಡು, ನಿಂಗೆ ಇಲ್ಲಿರೋದಕ್ಕೆ ತೊಂದರೆ ಆಗ್ತಿದೆ, ಬೇಜಾರಾಗ್ತಿದೆ, ಅವಮಾನ ಆಗ್ತಿದೆ, ನೋವಾಗ್ತಿದೆ ಅಂದ್ರೆ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ಏನಂದೆ? ನನ್ ಜೊತೆ ನೀನ್ ಬರಲ್ವಾ? ನಾನೇನಕ್ಕೆ ಬರ್ಲಿ? ಇದು ನನ್ ಮನೆ, ಇಲ್ಲಿರೋರೆಲ್ಲ ನನ್ನವರು. ಇವ್ರನ್ನೆಲ್ಲ ಬಿಟ್ಟು ಬರೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನೀನ್ ನನ್ ಜೊತೆ ಬರ್ದೇ ಇರೋದಕ್ಕೆ ಕಾರಣ ಅದಲ್ಲ. ನೀನು ಆ ಭಕ್ತಿಗೋಸ್ಕರ ತಾನೆ ನನ್ ಜೊತೆ ಬೆಂಗಳೂರಿಗೆ ಬರ್ತಾ ಇಲ್ಲ. ಅತ್ತೆ, ಖಂಡಿತವಾಗ್ಲೂ ನಿಮ್ ಮಗಳಿಗೆ ಅಚಿಂತ್ಯನೇ ಗಂಡ ಆಗ್ತಾನೆ, ಯೋಚನೆ ಮಾಡಬೇಡಿ. ನನಗಂತೂ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಶ್ರೀಕಾಂತ. ಈಗ್ಲೇ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಲ್ಲಿ ಏನಾಗತ್ತೋ ಏನೋ. ಯಾಕತ್ತೆ ಇಷ್ಟೊಂದ್ ಬೇಜಾರಲ್ಲಿದ್ದೀರಾ? ನಿಜಾನೇ, ಜ್ಯೋತಿಷ್ರು ಅಮ್ನೋರ್ ಉತ್ಸವ ಆಗ್ತಿದ್ದ ಹಾಗೆ ಭಕ್ತಿ ಮದ್ವೆ ಆಗತ್ತೆ ಅಂತ ಹೇಳಿದ್ರು. ನಾನು ಅದೇ ಖುಷಿಲಿದ್ದೆ. ಏನಾಗತ್ತೆ ಅಂದ್ರೆ ದೇವಿ ಉತ್ಸವ ನಡೆಯುತ್ತೆ. ಈ ದಿನಕ್ಕೆ ತಾನೇ ನಾವು ಕಾಯ್ತಾ ಇದ್ದಿದ್ದು. ಈಗೇನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಮಾಡೋದೇನಿಲ್ಲ ಚಿಕ್ಕಮ್ಮ, ನಮ್ ನಿರ್ಧಾರ ಗಟ್ಟಿಯಾಗಿದೆ ಅಂದ್ಮೇಲೆ ಯೋಚನೆ ಮಾಡೋದೇನಿದೆ? ನಿಮ್ಮ ಆಲೋಚನೆ, ಚಿಂತೆ ಎಲ್ಲ ಸರಿನೇ, ಆದ್ರೆ ಇಲ್ಲಿ ನಿಮ್ ತರ ಯಾರು ಯೋಚನೆ ಮಾಡ್ತಿಲ್ಲ ಅನ್ನೋದೇ ನನಗೆ ನೋವಾಗ್ತಿರೋದು.